ನಮ್ಮ ಹತ್ರ ತುಂಬಾ ಗಾಡಿಗಳಿದೆ. ನಿಮ್ಗೆ ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ತರದ ಗಾಡಿಗಳು ನಾವು ಕೊಟ್ಟೆ ಕೊಡ್ತೀವಿ. ಆಮೇಲೆ ಪ್ಲಸ್ ಗುಡ್ ಕ್ವಾಲಿಟಿ ಒಳ್ಳೆ ವೆಹಿಕಲ್ ಕೊಡ್ತೀವಿ ಸರ್. ಗಾಡಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಯಾವ್ದು ರೀತಿ ಸರ್ವಿಸ್ ಕೊಡ್ತೀವಿ ಅಷ್ಟು ಇಂಪಾರ್ಟೆಂಟ್. ಒಳ್ಳೆ ಗಾಡಿ ಕೊಟ್ಟು ನೀವು ದುಡಿಬೇಕು ಫಸ್ಟ್. ಪ್ಲಸ್ ಅಂದ್ರೆ ಕಸ್ಟಮರ್ ಇಂದ ಮತ್ತೆ ನಮ್ಗೆ ಈಗ ನಾವು ಏನು 2 ವರ್ಷದಿಂದ ಸೇಮ್ ಇದೇ ತರ ಯೂಟ್ಯೂಬ್ ಮಾಡ್ತಾ ಇದೀವಿ. ಕಿಂಗ್ ಸ್ಟಾರ್ ಕನ್ನಡದಲ್ಲಿ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ. ನಮ್ ಗಾಡಿಗಳು ಯಾವುದೇ ರೀತಿ ತಗೊಂಡೋದ್ ಗಾಡಿಗಳು ಕಸ್ಟಮರೇ ಮತ್ತೆ ನಮಗೆ ಒಳ್ಳೊಳ್ಳೆ ಕಸ್ಟಮರ್ ಕಳಿಸ್ತಾರೆ. ಆ ತರ ಗುಡ್ ವೆಹಿಕಲ್ ಕೊಡೋದು ನಮ್ ಹ್ಯಾಬಿ. ಖಂಡಿತ ನೀವ್ ಏನ್ ಕೇಳ್ತೀರಾ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಪ್ರತಿಯೊಂದು ಡಾಕ್ಯುಮೆಂಟ್ ಇಂದ ಹಿಡಿದು ಎಲ್ಲಾ ರೀತಿ ರೆಸ್ಪಾನ್ಸಿಬಲ್ ತಗೊಂಡು ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗ್ದಂಗೆ ಅಂದ್ರೆ ಮೋಸ ಆಗ್ದಂಗೆ ಯಾವ್ದೇ ರೀತಿನೂ ಆಗ್ದಂಗೆ ನಾವು ಒಳ್ಳೆ ವೆಹಿಕಲ್ ಇದ್ ಬಂದ್ಬಿಟ್ಟು ಸರ್ 24 ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ZXi CNG ಪೆಟ್ರೋಲ್ ಶೋರೂಮ್ ಫಿಟೆಡ್ ವೆಹಿಕಲ್ ಸರ್. ಇದ್ ಬಂದ್ಬಿಟ್ಟು ಎಂಡ್ ಆಫ್ ರೇಟ್ ಸರ್ 9 ಲಕ್ಷ. ಸ್ಮಾಲ್ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಎಲ್ಲ ಡಾಕ್ಯುಮೆಂಟ್ ಕಂಪ್ಲೀಟ್ಲಿ ರನ್ನಿಂಗ್ ಇದೆ. ಶೋರೂಮ್ ಇಷ್ಟ ಇದೆ. ಕಿಲೋಮೀಟರ್ ಬಂದ್ಬಿಟ್ಟು ನಮಗೆ ಇದು 45,000 ಓಡಿದೆ ಸರ್. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಬಂದ್ಬಿಟ್ಟು 35,000 ಏನೋ ಓಡಿದೆ. ಇದು ಬಂದ್ಬಿಟ್ಟು ಸರ್ ಇದು CNG ಪೆಟ್ರೋಲ್ ಶೋರೂಮ್ ಫಿಟೆಡ್ CNG ಪೆಟ್ರೋಲ್. ದುಡಿಯೋರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಗಾಡಿ, ಸಖತ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಎಂಡ್ ಆಫ್ 5,30,000 ಮಾಡ್ಕೊಡ್ತೀವಿ ಸರ್. 5,30,000 ಹೌದು. 23 ಮಾಡಲ್ ಶೋರೂಮ್ ಫಿಟೆಡ್ CNG ಬರೀ 5,30,000. ಇದಕ್ಕೆ ನೀವು ಲೋನ್ ಹಾಕ್ತೀನಿ ಅಂತಂದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಸರ್. ಒಂದು 4 ಲಕ್ಷ ಲೋನ್ ಆಗುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಕಂಪ್ಲೀಟ್ಲಿ ಏರ್ ಬ್ಯಾಗ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಬರುತ್ತೆ. ಓನರ್ ಬಂದ್ 3 ಆಗಿದೆ. ಬಟ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ, ವಾರಂಟಿ ಬೇಕಾದ್ರೆ ಕೊಡ್ತೀವಿ. ತುಂಬಾ ಚೆನ್ನಾಗಿದೆ ಈ ಗಾಡಿ. ಬಂದ್ಬಿಟ್ಟು ಇದನ್ನ ಸರ್ 4.5 ಕೋಟ್ ಮಾಡ್ಕೊಡ್ತೀನಿ. 19 2 ವರ್ಷ FC ಇದೆ, 6 ಮಂತ್ಸ್ ಇನ್ಸೂರೆನ್ಸ್ ಇದೆ, 6 ಮಂತ್ಸ್ ಟ್ಯಾಕ್ಸ್ ಇದೆ ಸರ್. ಇದು G ವರ್ಷನ್ ಬಂದ್ಬಿಟ್ಟು ವೆಹಿಕಲ್ 13 ಮಾಡಲ್ ಸೆಕೆಂಡ್ ಓನರ್. 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. 5,20 ಕೋಟ್ ಮಾಡ್ತೀನಿ. ಸ್ವಲ್ಪ ಸ್ಮಾಲ್ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. 4 ಟೈರ್ ಹೊಸದು. 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 13 ಸೆಕೆಂಡ್ ಓನರ್. ಇತಿಹಾಸ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. 19 ಸಿಂಗಲ್ ಓನರ್ ಇದು ಸರ್. ಇದು ಈ ಬಂದ್ಬಿಟ್ಟು ಎಂಡ್ ಆಫ್ ರೇಟ್ ಸರ್ 6 ಲಕ್ಷ ಮಾಡ್ಕೊಡ್ತೀನಿ. 5,90,000 ಮಾಡ್ಕೊಡ್ತೀನಿ ಸರ್. ಇದು 5,90,000 ಸಿಂಗಲ್ ಓನರ್ 19. ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್. ದುಡಿಯೋರಿಗೆ ಒಂದು ತುಂಬಾ ಚೆನ್ನಾಗಿದೆ. 16 ಮಾಡಲ್. ಇದಕ್ಕೊಂದು 80,000 ರೂಪಾಯಿ ಡೌನ್ ಪೇಮೆಂಟ್ ಸಾಕು ಸರ್. ಬರೀ 80,000 ಡೌನ್ ಪೇಮೆಂಟ್ ಸಾಕು. ಗಾಡಿ ಲೋನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಬಂದ್ಬಿಟ್ಟು ಎಂಡ್ ಆಫ್ 2,60,000 ಮಾಡ್ಕೊಡ್ತೀವಿ. ಬರೀ 2,60,000 ಮಾಡ್ಕೊಡ್ತೀವಿ ಸರ್. ಆಪಲ್ ಕಟ್ಟಿದ್ದು ಬಂದ್ಬಿಟ್ಟು 24 ಸಿಂಗಲ್ ಓನರ್ ಸರ್ ಈ ವೆಹಿಕಲ್. ಇದು ಡಾಕ್ಯುಮೆಂಟ್ ಕಂಪ್ಲೀಟ್ಲಿ ರನ್ನಿಂಗ್ ಇದೆ. 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ವೆಹಿಕಲ್ ನಿಮಗೆ ಓನ್ಲಿ 31,000 ಓಡಿದೆ ಸರ್. ಇದು ವೆಹಿಕಲ್ ಬರೀ 31,000 ಶೋರೂಮ್ ಹಿಸ್ಟ್ರಿ ಇದೆ. ಓನ್ಲಿ ಪೆಟ್ರೋಲ್ ವೆಹಿಕಲ್ ಸರ್. ಇದು 24 VXi. ಇದು ಎಂಡ್ ಆಫ್ ರೇಟ್ ಒಂದು 7.5 ಇನ್ನೂ ಹೆಚ್ಚು ಅಲ್ಲ ಸರ್. 7 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸೆಕೆಂಡ್ ಓನರ್. ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್. 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇದು ಕಂಪ್ಲೀಟ್ಲಿ ಸರ್. ಎಂಡ್ ಆಫ್ ರೇಟ್ ಇದೆ ನಮ್ಮ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಇದು 5 lakhs ಮಾಡ್ಕೊಡ್ತೀನಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಮತ್ತೆ ಪುನಃ ಕದಂಬ ಟ್ರಾವೆಲ್ಸ್ ಹತ್ರ ಬಂದಿದ್ವಿ. ಅದತ್ರ 1.5 month ಮೇಲೆ ಆಯ್ತು ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ಬಂದಿರೋ ಸ್ಟಾಕ್ ಎಲ್ಲ ಹಂಗೆ ಖಾಲಿ ಆಗ್ತಿತ್ತು. ಅಂಡ್ ಮೇನ್ಲಿ ಆಗಿ ಸ್ಟಾಕ್ ಸಿಕ್ತಿರ್ಲಿಲ್ಲ ಅಲ್ವಾ ಸರ್? ಹೌದು ಸರ್. ಇವಾಗ ಸದ್ಯಕ್ಕೆ ಸ್ಟಾಕ್ ಇದೆ ನಿಮ್ಮ ಹತ್ರ? ಎಲ್ಲ ಕರ್ನಾಟಕ ಜನತೆಗೆ ನಮಸ್ತೆ. ನಾನು ಕದಂಬ ಕಾರ್ ಸೇಲ್ಸ್ ಗಣೇಶ್ ಮಾತಾಡ್ತಾ ಇರೋದು. ಎಂದಿನಂತೆ ಕಿಂಗ್ ಸ್ಟಾರ್ ಕನ್ನಡದ ಕಿಂಗ್ ಕನ್ನಡ ಕಾರ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು 2 years ಇಂದ ನಮ್ದು ಹೊಸ ಏನೇನ್ ಗಾಡಿಗಳು ಬರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಯಾವ ಮಾಡಲ್ ಗಾಡಿ ಬಂದಿರುತ್ತೆ, ಯಾವ್ದೇ ರೀತಿ ಲೋನು ಅನ್ನೋದು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೇಮ್ ಅದೇ ತರ ಈಗ ನಮ್ಮ ಆಫೀಸ್ ಅಲ್ಲಿ ಈಗ ಹೊಸ ಮಾಡಲ್ ಯಾವ್ಯಾವ ಗಾಡಿ ಬಂದಿದೆ, ಯಾವ ಮಾಡಲ್ ಆಫರ್ ಅಲ್ಲಿ ಇದೆ, ನಿಮಗೆ ಎಷ್ಟು ಡೌನ್ ಪೇಮೆಂಟ್ ಬೇಕು, ಎಷ್ಟು ಲೋನ್ ಆಗುತ್ತೆ ಅನ್ನೋದು ಕಂಪ್ಲೀಟ್ಲಿ ಎಲ್ಲಾ ಡೀಟೇಲ್ಸ್ ನಮ್ಮ ಸರ್ ತಿಳಿಸ್ಕೊಡ್ತಾರೆ. ಎಲ್ಲ ಪ್ರತಿಯೊಂದು ಗಾಡಿನ ಫೋಟೋಸ್ ಸಮೇತ ಯಾವ್ಯಾವ ಎಷ್ಟೆಷ್ಟು ಡಾಕ್ಯುಮೆಂಟ್ ಎಲ್ಲಿ ತನಕ ರನ್ನಿಂಗ್ ಇದೆ ಕಂಪ್ಲೀಟ್ಲಿ ಡೀಟೇಲ್ಸ್ ಕೊಡ್ತಾರೆ. ಸೊ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ನಿಮ್ಗೆ ಯೂಸ್ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ಆಪಲ್ ಕಟ್ ಸಿಗುತ್ತೆ, ಶಾರ್ಟ್ ಡಿಕ್ಕಿ, ಲಾಂಗ್ ಡಿಕ್ಕಿ, ಅದೇ ತರ ಒಂದ್ ನೋಡಿದೆ ವ್ಯಾಗನರ್ ಕೂಡ ಇದೆ, ಅದೇ ತರ ಇನೋವಾ ಕೂಡ ಇದೆ. ಅಂಡ್ ಸರ್ ಇವಾಗ ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? 16 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇವಾಗ ಲೋನ್ ಗೆ ಡಾಕ್ಯುಮೆಂಟೇಶನ್ ಎಲ್ಲ ಏನೆಲ್ಲ ಬೇಕಾಗುತ್ತೆ ಸರ್? ಲೋನ್ ಗೆ ನಾನು ಆಲ್ಮೋಸ್ಟ್ ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ಕೊಟ್ಟಿದ್ದೀನಿ ಸರ್. ನಿಮ್ದು DL, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, 5 ಚೆಕ್ ಬೇಕು, 1 year ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ದು. ಆಮೇಲೆ ಒಬ್ರು ಶ್ಯೂರಿಟಿ ತಗೋಬೇಕಾಗುತ್ತೆ, ಗ್ಯಾರಂಟರ್ ಅವ್ರದ್ದು ಬಂದ್ಬಿಟ್ಟು ನಿಮಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಒಂದು ಕರೆಂಟ್ ಬಿಲ್, ಇಲ್ಲ ಅಂದ್ರೆ ಟ್ಯಾಕ್ಸ್ ಪೇಡ್. ಬೆಂಗಳೂರು ಆದ್ರೆ ಓನ್ ಹೌಸ್ ಬೇಕಾಗುತ್ತೆ. ಇದು ಕರ್ನಾಟಕ, ಏನೇ ಕರ್ನಾಟಕದಲ್ಲಿ ಯಾವ ಇದಕ್ಕಾದ್ರೂ ಲೋನ್ ಮಾಡ್ಕೊಡ್ತೀವಿ. ಅವ್ರದ್ದು ಒಂದೇ ಗ್ಯಾರಂಟರ್ ಏನ್ ಕೊಡ್ತೀರ ಅವ್ರದ್ದು ಸಿಬಿಲ್ ಚೆನ್ನಾಗಿರ್ಬೇಕು. ಗ್ಯಾರಂಟಿ ಅವ್ರದ್ದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್,
ಒಂದು ಕರೆಂಟ್ ಬಿಲ್, ಇಲ್ಲ ಅಂದ್ರೆ RTC ಪಾಣಿ, ಲ್ಯಾಂಡ್ ಇಂದು ಜಮೀನ್ ಯಾವ್ದಾರ ಒಂದು ಕನ್ನಡದಲ್ಲಿ ಹೇಳ್ತೀವಿ ಪಾಣಿ ಅಂತ ಇರುತ್ತಲ್ಲ, ಅದನ್ನಾರ ಒಂದು ಕೊಡ್ಬೇಕಾಗುತ್ತೆ ಒಬ್ಬರದೇ. ಹೌದು ಸರ್. ಇವಾಗ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ಈಗ ನಮ್ಮ ಹತ್ರ ಒಂದು 45 ಗಾಡಿ ಇದೆ ಸರ್. ಸರ್ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಒಂದು 15 ಗಾಡಿ ಸಿಗುತ್ತೆ. ಸೊ ಇವ್ರದ್ದು ಇದೇ ತರ ಮಾಡಲ್ದು ನಾಲ್ಕೈದು ಈಗ ಒಂದು ನೈಟ್ ಇಲ್ಲ ಸರ್, ಶೆಡ್ಡಿಗೆ ಹಾಕ್ಸಿರ್ತೀವಿ. ಜಾಗ ಸ್ವಲ್ಪ 60-40 ಇರೋದ್ರಿಂದ ಸ್ವಲ್ಪ ಕಮ್ಮಿ ಇರುತ್ತೆ. 19 ಮಾಡಲ್ ಒಂದು 5 ಗಾಡಿ ಇರುತ್ತೆ, 18 ಮಾಡಲ್ ಒಂದು 5 ಗಾಡಿ ಇರುತ್ತೆ. ಹಂಗೆ ಮಾಡಲ್ ಮೇಲೆ ಡಿಪೆಂಡ್ ಸರ್. ನಿಮ್ಗೆ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ. 16 ಇಂದ 24 ವರೆಗೂ ಎಲ್ಲಾ ತರ ಮಾಡಲ್ ಗಾಡಿಗಳು, ಎಲ್ಲಾ ಗಾಡಿನೂ ಸಿಗುತ್ತೆ. ಸೊ ನೋಡ್ತಾ ಇರೋದು ಕಂಪ್ಲೀಟ್ ಆಗಿ ನಿಮ್ಗೆ ಬೇರೆ ಕಡೆ ಕಾರ್ಗಳೆಲ್ಲ ನಿಲ್ಸಿದ್ದಾರೆ. ಸರ್ ಇವಾಗ ಕದಂಬ ಟ್ರಾವೆಲ್ಸ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಬೇಸಿಕಲಿ 2,60,000 ಸ್ಟಾರ್ಟ್ ಇದೆ ಸರ್. 2,60,000 ಇಂದ ಸ್ಟಾರ್ಟ್ ಆಗುತ್ತೆ. 2,60,000 ಇಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಪ್ರೈಸ್. ಸೊ ವಿಡಿಯೋನ 8 ಗಂಟೆ ನೋಡಿ. ನಿಮ್ಗೆ ಅದರಲ್ಲೇ ನಿಮ್ಗೆ ಲೋನ್ ಬಗ್ಗೆ ಆಗಿರ್ಲಿ, ಗಾಡಿ ಎಷ್ಟು ರನ್ ಆಗಿದೆ, ಓನರ್ಶಿಪ್ ಏನಾಗಿದೆ, ಅಂಡ್ ಏನೆಲ್ಲ ಫೀಚರ್ಸ್ ಬರುತ್ತೆ, ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು, ಲೋನ್ ಎಷ್ಟಾಗುತ್ತೆ, ಡೀಟೇಲ್ಸ್ ಎಲ್ಲ ಅಲ್ಲೇ ಇರುತ್ತೆ. ಸರ್ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಆಯ್ತು. ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಆಪಲ್, ಅದು ಕೂಡ CNG ಪ್ಲಸ್ ಪೆಟ್ರೋಲ್ ಗಾಡಿ ರೆಡಿ ಆಗಿದೆ. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು K11C 6876. ಇದು ಬಂದ್ಬಿಟ್ಟು ಸರ್ 24 ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ZXi CNG ಪೆಟ್ರೋಲ್ ಶೋರೂಮ್ ಫಿಟೆಡ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ಎಂಡ್ ಆಫ್ ರೇಟ್ ಸರ್ 9 ಲಕ್ಷ. ಸ್ಮಾಲ್ ನೆಗೋಷಿಯಬಲ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಎಲ್ಲ ಡಾಕ್ಯುಮೆಂಟ್ ಕಂಪ್ಲೀಟ್ಲಿ ರನ್ನಿಂಗ್ ಇದೆ. ಶೋರೂಮ್ ಇಷ್ಟ ಇದೆ. ಕಿಲೋಮೀಟರ್ ಬಂದ್ಬಿಟ್ಟು ನಮಗೆ ಇದು 45,000 ಓಡಿದೆ. ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬಂದಿದೆ ಗಾಡಿಯಲ್ಲಿ. ಟಚ್ ಸ್ಕ್ರೀನ್ ಕೂಡ ಇದೆ, ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಈ ಗಾಡಿ ಬಂದ್ಬಿಟ್ಟು ನಿಮಗೆ ಒಂದು 6.5 ಲೋನ್ ಆಗುತ್ತೆ ಸರ್. ಸರ್ ಏನ್ ಹೇಳಿದ್ದು ಪ್ರೈಸ್? 9 ಲಕ್ಷ. ಸ್ಮಾಲ್ ನೆಗೋಷಿಯಬಲ್ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇದು ಇನ್ನೊಂದು ಆಪಲ್ ಕಟ್ಟು ರೆಡಿ ಆಗಿದೆ, ಹೇಳಿ ಸರ್. ಇದು ಬಂದ್ಬಿಟ್ಟು ಸರ್ CNG ಪೆಟ್ರೋಲ್ VXi. ಇದು ಬಂದ್ಬಿಟ್ಟು 24 ಮಾಡಲು ಬರೀ 20,000 ಓಡಿದೆ ಸರ್ ಈ ಗಾಡಿ. ಈ ಗಾಡಿ 780 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 20,000 ಅಷ್ಟೇ. 20,000 ಓಡಿದೆ. ಓನ್ಲಿ ಪೆಟ್ರೋಲ್, CNG ಪೆಟ್ರೋಲ್ ಸರ್. CNG ಪ್ಲಸ್ ಪೆಟ್ರೋಲ್. CNG ಪೆಟ್ರೋಲ್ ಬರೀ 20,000 ಕಿಲೋಮೀಟರ್ ಆಗಿರುವಂತ ವೆಹಿಕಲ್ ನೋಡ್ತಾ ಇರ್ಬೋದು. ಕದಂಬ ಟ್ರಾವೆಲ್ಸ್ ಅಲ್ಲಿ ಜಾಸ್ತಿ ಓಡಿಲ್ಲ, ಬರೀ 20,000 ಕಿಲೋಮೀಟರ್. 2,000 ಬರೀ 22,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ನಿಮ್ಗೆ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ಹುಡುಕಿದ್ರು ಸಿಗಲ್ಲ. ಸೊ ಇದರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಅಂಡ್ ಅದೇ ತರ ವ್ಯಾಗನರ್ ಗಾಡಿ ಇದೆ, ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, ಬಂದ್ಬಿಟ್ಟು 35,000 ಏನೋ ಓಡಿದೆ. ಇದು ಬಂದ್ಬಿಟ್ಟು ಸರ್ ಇದು CNG ಪೆಟ್ರೋಲ್ ಶೋರೂಮ್ ಫಿಟೆಡ್ CNG ಪೆಟ್ರೋಲ್. ದುಡಿಯೋರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಗಾಡಿ, ಸಖತ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಎಂಡ್ ಆಫ್ 5,30 ಮಾಡ್ಕೊಡ್ತೀವಿ ಸರ್. ಸರ್ 5,30,000. ಹೌದು, 23 ಮಾಡಲ್ ಶೋರೂಮ್ ಫಿಟೆಡ್ CNG ಬರೀ 5,30,000. ಇದಕ್ಕೆ ನೀವು ಲೋನ್ ಹಾಕ್ತೀನಿ ಅಂತಂದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಸರ್. ಒಂದು 4 ಲಕ್ಷ ಲೋನ್ ಆಗುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಕಂಪ್ಲೀಟ್ಲಿ ಏರ್ ಬ್ಯಾಗ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಬರುತ್ತೆ. ಸೊ ನೋಡ್ತಾ VXi ಓನ್ಲಿ ಪೆಟ್ರೋಲ್ ಸರ್. ಇದು ಓನ್ಲಿ CNG ಪ್ಲಸ್ ಪೆಟ್ರೋಲ್ ಶೋರೂಮ್ ಫಿಟೆಡ್ ಸರ್. ಸೊ ನೋಡ್ತಾ ಇರ್ಬೋದು CNG ಪ್ಲಸ್ ಪೆಟ್ರೋಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಂದೂವರೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಮಿಕ್ಕಿದೆಲ್ಲ ಲೋನ್ ಆಗುವಂತ ವೆಹಿಕಲ್ ಸರ್. ಬರೀ ಇದು ಬಂದ್ಬಿಟ್ಟು 48,000 ಓಡಿದೆ ಸರ್. ಬರೀ 48,000. 48,000 ಶೋರೂಮ್ ಇಷ್ಟಿ ಸರ್. ಸೊ ನೋಡ್ತಾ ಇರ್ಬೋದು, ಸಿಸ್ಟಮ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಸರ್. 48,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ವೆಹಿಕಲ್. ಕಂಪ್ಲೀಟ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ. ಹೌದು ಸರ್, ಟಚ್ ಸ್ಕ್ರೀನ್ ಬರುತ್ತೆ. ಸೊ ಅದೇ ತರ ಇಲ್ಲೊಂದು ಡಿಸೈರ್ ಗಾಡಿ ರೆಡಿ ಆಗಿದೆ ನಿಮ್ಗೆ. ಇದು ಡೀಸೆಲ್ ಗಾಡಿನ ಸರ್? ಹೌದು ಸರ್, ಡೀಸೆಲ್ ಗಾಡಿ. ಇದು ಗಾಡಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್. ಅಪ್ ಟು ಇಂಜಿನ್ ತುಂಬಾ ಕ್ವಾಲಿಟಿ ಚೆಕ್ ಮಾಡಿ ತಗೊಬಂದಿರೋದು ನಾವು. ಇದನ್ನ ಓನರ್ ಬಂದ್ 3 ಆಗಿದೆ, ಬಟ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ, ವಾರಂಟಿ ಬೇಕಾದ್ರೆ ಕೊಡ್ತೀವಿ. ತುಂಬಾ ಚೆನ್ನಾಗಿದೆ ಈ ಗಾಡಿ. ಬಂದ್ಬಿಟ್ಟು ಇದನ್ನ ಸರ್ 4.5 ಕೋಟ್ ಮಾಡಿ ಕೊಡ್ತೀವಿ. 19 2 ವರ್ಷ FC ಇದೆ, 6 ಮಂತ್ಸ್ ಇನ್ಸೂರೆನ್ಸ್ ಇದೆ, 6 ಮಂತ್ಸ್ ಟ್ಯಾಕ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಹೊಸ ಟೈರ್. ಸೊ ಗಾಡಿ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಈ ತರ ಇದೆ ನಿಮ್ಗೆ, ನೋಡ್ತಾ ಇರ್ಬೋದು. ಗ್ಲಾಸ್ ಹೇಳ್ಸಿದ್ದಾರೆ. ಸೊ ನಿಮ್ಗೆ ಇದ್ರಲ್ಲೂ ಕೂಡ ಸರ್ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಸರ್? ಏರ್ ಬ್ಯಾಗ್ ಬರುತ್ತೆ ಸರ್. ಸೊ ಏರ್ ಬ್ಯಾಗು, 10 ಇಂಚ್ ಟಚ್ ಸ್ಕ್ರೀನು, ಒಳಗಡೆ ಇಂಟೀರಿಯರ್ಸ್ ಕೊಡ್ತಾನೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಸರ್ ಈ ವೆಹಿಕಲ್ ಗೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಇದಕ್ಕೇನೊಂದು 80,000 ರೂಪಾಯಿ ಸಾಕು ಸರ್. ಬರೀ 80,000? 80,000 ರೂಪಾಯಿ ಸಾಕು.
ಡೌನ್ ಪೇಮೆಂಟ್. ದುಡಿಯೋರಿಗೆ ತುಂಬಾ ಚೆನ್ನಾಗಿದೆ, ಕಡಿಮೆ ಬಜೆಟ್. ಬಟ್ ಓನರ್ 3 ಆಗಿದೆ, ಅದೇ ಒಂದು ಮೈನಸ್ ಇದ್ರಲ್ಲಿ. ಓಕೆ, ಗಾಡಿ ಚೆನ್ನಾಗಿದೆ. ಗಾಡಿ ಮಾತ್ರ ಚೆನ್ನಾಗಿದೆ. ಹೌದು ಸರ್. ಸೊ ಇಲ್ಲೊಂದು ಇನೋವಾ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ. ಬಿ ವರ್ಷನ್ ಸರ್ ಇದು? ಸರ್ ಇದು ಜಿ ವರ್ಷನ್ ಬಂದ್ಬಿಟ್ಟು ವೆಹಿಕಲ್ 13 ಮಾಡಲ್, ಸೆಕೆಂಡ್ ಓನರ್, 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. 520 ಕೋಟ್ ಮಾಡ್ತೀನಿ, ಸ್ವಲ್ಪ ಸ್ಮಾಲ್ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ, 4 ಟೈರ್ ಹೊಸದು, 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 13 ಸೆಕೆಂಡ್ ಓನರ್. 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹೌದು. ಸೊ ಓಕೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ರನ್ ಎಷ್ಟಾಗಿದೆ ಸರ್ ಇದು? ಇದು ಬಂದ್ಬಿಟ್ಟು ಸರ್ ನಿಮಗೆ ಒಂದೇ ನಿಮಿಷ ಸರ್. ಟಚ್ ಸ್ಕ್ರೀನ್ ಕೂಡ ಇದೆ, ABS, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್, ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. 1,80,000 ಓಡಿದೆ ಸರ್. ಸೊ ಟೊಯೋಟಾ ಗಾಡಿಗಳು ಆರಾಮಾಗಿ ನಿಮ್ಗೆ 5 to 6 lakhs ಆರಾಮಾಗಿ ಹೋಗುವಂತ ವೆಹಿಕಲ್ಸ್. ಸರ್ ಇವಾಗ ಈ ಇನೋವಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದಕ್ಕೆ ನಿಮಗೆ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು ಸರ್. ಎಂಡ್ ಆಫ್ ಐಟ್ 5 ಲಕ್ಷ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ಫೈನಲ್? 5 ಲಕ್ಷ ಮಾಡ್ಕೊಡ್ತೀನಿ ಫೈನಲ್. ಫೈನಲ್. ಅಂಡ್ ಅದೇ ತರ ಇಲ್ಲೊಂದು ಇಟಿಯೋಸ್ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ, ಹೇಳಿ ಸರ್. ಇಟಿಯಾಸ್ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್, 19 ಸಿಂಗಲ್ ಓನರ್ ಇದು ಸರ್. ಇದು ಈ ಬಂದ್ಬಿಟ್ಟು ಎಂಡ್ ಆಫ್ ರೇಟ್ ಸರ್ 6 ಲಕ್ಷ ಮಾಡ್ಕೊಡ್ತೀನಿ, 5.90 ಮಾಡ್ಕೊಡ್ತೀನಿ ಸರ್. ಇದು 5,90,000 ಸಿಂಗಲ್ ಓನರ್, 19 4 ಟೈರ್ ಹೊಸದು, ಕಂಪ್ಲೀಟ್ಲಿ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಸೊ ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ. ಅದು ಕೂಡ ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್. ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ. 89,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್, 100% ಟ್ರ್ಯಾಕ್ ಇರುವಂತ ವೆಹಿಕಲ್. ಓಕೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಹೊಸ ಟೈರ್ ಸರ್, 4 ಮೇನ್ಲಿ ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್. ಇಟಿಎಸ್ ಗಳು ಎಷ್ಟಿದೆ ಸರ್ ನಿಮ್ಮ ಹತ್ರ? ಇಟಿಯಾಸ್ 4 ಗಾಡಿ ಇದೆ ಸರ್. 4 ವೆಹಿಕಲ್ಸ್ ಇದೆ. ಪ್ಲಾಟಿನಮ್ ಇದೆ, GD ಇದೆ. ಓಕೆ. 2 ಪ್ಲಾಟಿನಮ್ ಇದೆ, 2 GD ಇದೆ. 2 GD ಇದೆ. ಹೌದು. ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ರೆಡಿ ಇದೆ ನಿಮ್ಗೆ ಸರ್. ಸೆಕೆಂಡ್ ಓನರ್ ಈ ಗಾಡಿ ಬಂದ್ಬಿಟ್ಟು. ಗಾಡಿ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಓನರ್. ದುಡಿಯೋರಿಗೆ ಒಂದು ತುಂಬಾ ಚೆನ್ನಾಗಿದೆ, 16 ಮಾಡಲ್. ಇದಕ್ಕೊಂದು 80,000 ರೂಪಾಯಿ ಡೌನ್ ಪೇಮೆಂಟ್ ಸಾಕು ಸರ್. ಬರೀ 80,000 ಡೌನ್ ಪೇಮೆಂಟ್ ಸಾಕು, ಗಾಡಿ ಲೋನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್, ಸೆಕೆಂಡ್ ಓನರ್ ಇದು. ಸೊ ಬರೀ 80,000 ಡೌನ್ ಪೇಮೆಂಟ್ ಅಷ್ಟೇ ಸರ್? ಅಷ್ಟೇ ಅಲ್ವಾ ಸರ್? ಅಷ್ಟೇ, 80,000 ಡೌನ್ ಪೇಮೆಂಟ್. 80,000 ಸಾಕು, ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆಗುತ್ತೆ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್ ಸರ್? ಬಂದ್ಬಿಟ್ಟು ಎಂಡ್ ಆಫ್ 2.60 ಮಾಡ್ಕೊಡ್ತೀವಿ. ಬರೀ 2,60,000 ಮಾಡ್ಕೊಡ್ತೀವಿ. ಸೊ ಅದೇ ತರ ನೋಡ್ತಾ ಇರ್ಬೋದು ಆಪಲ್ ಕಟ್ ಹುಡ್ಕೋರ್ಗು ಎಷ್ಟೊಂದು ಗಾಡಿಗಳೆಲ್ಲ ಸೇಲ್ ಇದೆ ನಿಮಗೆ. ಅಂಡ್ ಇಲ್ಲೊಂದು ಆಪಲ್ ಕಟ್ ರೆಡಿ ಆಗಿದೆ. ಯಾವ ಸರ್ ಇದು ಮಾಡ್ಲು? ಸರ್ ಆಪಲ್ ಕಟ್ ಇದು ಬಂದ್ಬಿಟ್ಟು 24 ಸಿಂಗಲ್ ಓನರ್ ಸರ್ ಈ ವೆಹಿಕಲ್. ಇದು ಡಾಕ್ಯುಮೆಂಟ್ ಕಂಪ್ಲೀಟ್ಲಿ ರನ್ನಿಂಗ್ ಇದೆ, 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ವೆಹಿಕಲ್ ನಿಮಗೆ ಓನ್ಲಿ 31,000 ಓಡಿದೆ ಸರ್. ಇದು ವೆಹಿಕಲ್ ಬರೀ 31,000 ಶೋರೂಮ್ ಹಿಸ್ಟ್ರಿ ಇದೆ. ಓನ್ಲಿ ಪೆಟ್ರೋಲ್ ವೆಹಿಕಲ್ ಸರ್ ಇದು. 24 VXI. ಇದು ಎಂಡ್ ಆಫ್ ರೇಟ್ ಒಂದು 7.5, ಇನ್ನೂ ಹೆಚ್ಚು ಅಲ್ಲ ಸರ್, 7 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 7 lakhs ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇದು. ಸೊ ನೋಡ್ತಾ ಇರ್ಬೋದು ಕಡಿಮೆ ಹೊಡಿರುವಂತ ವೆಹಿಕಲ್ ನಿಮ್ಗೆ 100% ಟ್ರ್ಯಾಕ್ ಇರುವಂತ ವೆಹಿಕಲ್ ನೋಡ್ತಾ ಇರ್ಬೋದು. ಬರೀ 31,247. ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ನಿಮ್ಗೆ ಮಿರರ್ ಅಡ್ಜಸ್ಟಬಲ್ 4 ಕೂಡ ಪವರ್ ವಿಂಡೋ ಬರುತ್ತೆ. ಸೊ ಅದೇ ತರ ಇಲ್ಲೊಂದು ಶಾರ್ಟಿಕಿ ವೆಹಿಕಲ್ ಕೂಡ ರೆಡಿ ಇದೆ ನಿಮ್ಗೆ. ಹೌದು ಸರ್. ಇದು CNG ಪೆಟ್ರೋಲ್ 20 ಮಾಡಲ್, ಸೆಕೆಂಡ್ ಓನರ್. ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್, 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇದು ಕಂಪ್ಲೀಟ್ಲಿ. ಸರ್ ಎಂಡ್ ಆಫ್ ರೇಟ್ ಇದೆ ನಮ್ಮ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಇದು 5 lakhs ಮಾಡ್ಕೊಡ್ತೀನಿ ಸರ್. ಬರೀ 5 ಲಕ್ಷಕ್ಕೆ ನಿಮ್ಗೆ CNG ಪ್ಲಸ್ ಪೆಟ್ರೋಲ್. CNG ಪೆಟ್ರೋಲ್ ಶೋರೂಮ್ ಫಿಟೆಡ್ CNG 20 ಮಾಡಲ್. ಓನ್ಲಿ 5 lakhs ಫೈನಲ್. 5 lakhs. ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಏರ್ ಬ್ಯಾಗ್ ಬರುತ್ತೆ ಸರ್. ಅಂಡ್ ಸೊ ಇಲ್ಲಿ ಇನ್ನೂ ಒಂದು ಆಪಲ್ ಕಟ್ ರೆಡಿ ಆಗಿದೆ, ಲೈಟ್ ಬ್ಲೂ. ಇದು ಬಂದ್ಬಿಟ್ಟು ಸರ್ 23 ಸಿಂಗಲ್ ಓನರ್, ZXI ಪ್ಲಸ್. ZXI ಪ್ಲಸ್ ಸರ್, ಆಟೋಮೆಟಿಕ್ ಎಲ್ಲ ನಿಮಗೆ ಇದು. ಆಮೇಲೆ ಇದು ಆಕ್ಚುಲಿ ಕಂಪ್ಲೀಟ್ಲಿ ಯಾವ್ದು LED ಲೈಟ್ ಇದೆ, ಕಂಪ್ಲೀಟ್ಲಿ ಅಪ್ಡೇಟೆಡ್ ವೆಹಿಕಲ್. ZXI ಪ್ಲಸ್ 23 ಮಾಡಲು ಸಿಂಗಲ್ ಓನರ್ ಸರ್. ಇದು 1 ಇಯರ್ ಆಪ್ಷನಲ್ ಇದು. ಹೌದು ಸರ್. 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, 4 ಹೊಸ ಟೈರ್ ಇದೆ. ಬಂದ್ಬಿಟ್ಟು ಇದು 35,000 ಓಡಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ 40,000 ಓಡಿದೆ ಸರ್ ಇದು. ಸರ್ 40,000 ರನ್ ಆಗಿದೆ. ಹೌದು. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಡ್ತೀವಿ? ಎಂಡ್ ಆಫ್ ರೇಟ್ ಸರ್ ಇದು ನಾನು ನಿಮಗೆ ಒಂದು 7.60 ಮಾಡ್ಕೊಡ್ತೀನಿ ಸರ್. 7,60,000 ಮಾಡ್ಕೊಡ್ತೀನಿ. ಸೊ ಇನ್ನೂ ಒಂದು ಆಪಲ್ ಕಟ್ ರೆಡಿ ಆಗಿದೆ. ಹೌದು ಸರ್. ಇದು CNG ಪೆಟ್ರೋಲ್ VXI. ಇದು ಸರ್ 24 ಮಾಡಲ್ ಇದು. CNG ಪೆಟ್ರೋಲ್ VXI. ಇದು 1 ಇಯರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಎಂಡ್ ಆಫ್ ರೇಟ್ ಇದೆ ಸರ್ 7.60 ಮಾಡ್ಕೊಡ್ತೀನಿ. 7.60. 24 CNG ಪ್ಲಸ್ ಪೆಟ್ರೋಲ್. CNG ಪ್ಲಸ್ ಪೆಟ್ರೋಲ್.
ಸೊ ನೋಡ್ತಾ ಇರ್ಬೋದು ಇಷ್ಟೇ ಅಲ್ಲ ಇವ್ರ ಹತ್ರ ಸರ್ ಇನ್ನು 4 ಆಕ್ಚುಲಿ ಈಗ 19 ಮಾಡಿಗಳು ಇನ್ನೊಂದು 4 ಗಾಡಿ ಇದೆ. Okay. ಆಕ್ಚುಲಿ ಈಗ ಬಂದಿತ್ತು ರಬ್ಬಿಂಗ್ ಪಾಲಿಶಿಗೆ ಹೋಗಿದೆ. ಓಕೆ ಟಿಂಕರಿಂಗ್ ಕೆಲವು ಸಣ್ಣ ಪುಟ್ಟದ ಕೆಲಸ ಇರುತ್ತಲ್ಲ ಅದಕ್ಕೆಲ್ಲ ಹೋಗಿದೆ. ನಮ್ಮ ಹತ್ರ ತುಂಬಾ ಗಾಡಿಗಳಿದೆ. ನಿಮ್ಗೆ ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ತರದ ಗಾಡಿಗಳು ನಾವು ಕೊಟ್ಟೆ ಕೊಡ್ತೀವಿ. ಆಮೇಲೆ ಪ್ಲಸ್ ಗುಡ್ ಕ್ವಾಲಿಟಿ ಒಳ್ಳೆ ವೆಹಿಕಲ್ ಕೊಡ್ತೀವಿ ಸರ್. ಗಾಡಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಯಾವ್ದು ರೀತಿ ಸರ್ವಿಸ್ ಕೊಡ್ತೀವಿ ಅಷ್ಟು ಇಂಪಾರ್ಟೆಂಟ್. ಒಳ್ಳೆ ಗಾಡಿ ಕೊಟ್ಟು ನೀವು ದುಡಿಬೇಕು ಫಸ್ಟ್. ಪ್ಲಸ್ ಅಂದ್ರೆ ಕಸ್ಟಮರ್ ಇಂದ ಮತ್ತೆ ನಮ್ಗೆ ಆಕ್ಚುಲಿ ಈಗ ನಾವು ಏನು 2 ವರ್ಷದಿಂದ ಸೇಮ್ ಇದೇ ತರ ಯೂಟ್ಯೂಬ್ ಮಾಡ್ತಾ ಇದೀವಿ. ಕಿಂಗ್ಸ್ ಕಾರ್ ಕನ್ನಡದಲ್ಲಿ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ. ನಮ್ ಗಾಡಿಗಳು ಯಾವುದೇ ರೀತಿ ತಗೊಂಡೋದ್ ಗಾಡಿಗಳು ಕಸ್ಟಮರೇ ಮತ್ತೆ ನಮಗೆ ಒಳ್ಳೊಳ್ಳೆ ಕಸ್ಟಮರ್ ಕಳಿಸ್ತಾರೆ. ಆ ತರ ಗುಡ್ ವೆಹಿಕಲ್ ಕೊಡೋದು ನಮ್ ಹ್ಯಾಬಿ. ಖಂಡಿತ ನೀವ್ ಏನ್ ಕೇಳ್ತೀರಾ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಪ್ರತಿಯೊಂದು ಡಾಕ್ಯುಮೆಂಟ್ ಇಂದ ಹಿಡಿದು ಎಲ್ಲಾ ರೀತಿ ರೆಸ್ಪಾನ್ಸಿಬಲ್ ತಗೊಂಡು ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗ್ದಂಗೆ ಅಂದ್ರೆ ಮೋಸ ಆಗ್ದಂಗೆ ಯಾವ್ದೇ ರೀತಿನೂ ಆಗ್ದಂಗೆ ನಾವು ಒಳ್ಳೆ ವೆಹಿಕಲ್ ಕೊಡ್ತೇವೆ. ಇನ್ನೊಂದು ನೀವು ಡೈರೆಕ್ಟ್ ಏನೇ ಪ್ರಾಬ್ಲಮ್ ಇದ್ರು ಕಸ್ಟಮರ್ ನಮ್ಗೆ ಇನ್ನೊಬ್ರು ಮುಖಾಂತರ ಬರೋದು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ನೀವು ನಮ್ಮ ತರ ಡೈರೆಕ್ಟ್ ಆಗಿ ಬಂದ್ರೆ ನಿಮಗೆ ಒಳ್ಳೆ ವೆಹಿಕಲ್ ಕೊಡ್ತೀವಿ. ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಲೊಕೇಶನ್ ಎಲ್ಲ ಹಾಕೊಡ್ತಾರೆ. ಆಕ್ಚುಲಿ ಈಸಿ ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟ್ ರೈಡ್ ಕೂಡ ಇರುತ್ತೆ. ಸರ್ ನಿಮ್ಗೆ ನಮ್ಮ ಆಫೀಸಿಗೆ ಬಂದು ಲೊಕೇಶನ್ ತಗೊಂತೀರಲ್ಲ ಸರ್? ಎಕ್ಸ್ಚೇಂಜ್ ತಗೋತೀವಿ ಸರ್. ಗಾಡಿ ಎಕ್ಸ್ಚೇಂಜ್ ತಗೋತೀರಾ? ಸೇಲ್ಸ್ ತಗೋತೀವಿ. ಸೆಲ್ಲಿಂಗ್ ಎರಡು ಇದೆ, ಕೂಡ ಇದೆ, ಎಲ್ಲ ಆಪ್ಷನ್ಸ್ ಇದೆ ಸರ್. ನಿಮಗೆ ಇನ್ನೊಂದೇನಾದ್ರೆ ನಿಮ್ಮ ಹತ್ರ ಗಾಡಿಗಳು ಒಳ್ಳೆ ಕ್ವಾಲಿಟಿ ಗಾಡಿಗಳು ಇದ್ರೆ ಸರ್ ನಾವು ಪರ್ಚೇಸ್ ಮಾಡೋದು ಪ್ರತಿಯೊಂದು ಚೆಕ್ ಮಾಡೇ ತಗೊಳ್ತೀವಿ. ಎಕ್ಸ್ಚೇಂಜ್ ಎಲ್ಲಾ ತರ ಗಾಡಿಗಳು ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.